ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ರೋಡಲ್ಲಿ. ಯಾಕಪ್ಪ ಅಂತಂದರೆ ಇವತ್ತು ಕೆಲಸ ಮಣ್ಣೊಡಿತಾ ಇದ್ದೋ, ಬಟ್ ಇವತ್ತು ನಮ್ಮ ಅಪ್ಪ ಇಲ್ದಿರೋ ಕಾರಣ ಬೇರೆ ಗಾಡಿ ಒಂದು ಕರ್ಕೊಂಡಿದ್ದೆ, ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈಗ ರೋಡಲ್ಲಿ ನಿಂತಿದ್ದೀನಿ. ಸೊ ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಆಗಲೇ 1 ಗಂಟೆ ಆಯಿತು, ಇನ್ನೂ ಬರ್ತಾನೆ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅವ್ರು ತೋರಿಸ್ತೀನಿ ಯಾರು ಅಂತ. ಸೊ ಜಸ್ಟ್ ಇವಾಗ ಫೋನ್ ಮಾಡಿದೆ. ಸೊ ಇನ್ನೇನು ಆನ್ ದ ವೇ, ಡೀಸೆಲ್ ಹಾಕ್ತಾ ಇದೀನಿ, ಬರ್ತಾ ಇದೀನಿ ಅಂತ ಹೇಳಿದ್ರು. ಸೊ ನೋಡೋಣ, ವೆಯ್ಟ್ ಮಾಡೋಣ ಎಷ್ಟೊತ್ತು ಗಂಟೆ ಬರ್ತಾರೆ ಅಂತ. ಇವ್ನು ನನ್ನ ಫ್ರೆಂಡೇ, ಇವನು ಆಲ್ರೆಡಿ ಲೋಡ್ ಮಾಡ್ಕೊ ಹೋಗ್ತಾವ್ರೆ. ನಿನ್ನೂ ಇಷ್ಟೊತ್ತಾದರೂ ಬಂದಿಲ್ಲ, ಏನಪ್ಪ. ಕಾದು ಈಗ ಫೈನಲಿ ಈಗ ಗಾಡಿ ಬಂತು ನೋಡಿ. ಸೊ ಇದೇನು ಗಾಡಿ ಕಾಣಿಸ್ತಾ ಇದೆ, ಇದೇ ಗಾಡಿ ಇಷ್ಟೊತ್ತು ಗಂಟೆ ಬಂದಿದ್ದು. ಸೊ ಬನ್ನಿ ಇದ್ರ ಜೊತೆ ಹೋಗೋಣ. ಇವಾಗ ಬಂದು ಇಲ್ಲೊಂದು ಗಾಡಿ ಲೋಡ್ ಹಾಕ್ತವ್ರೆ. ಇಲ್ಲಿ ಮಾಮೂಲಿ ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಸೊ ಬನ್ನಿ, ಇದು ಲೋಡ್ ಹಾಕಿದ್ಮೇಲೆ ಗಾಡಿ ಲೋಡ್ ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಟಿಫನ್ ತಂದ್ಕೊಟ್ಟವ್ರೆ, ಚಿತ್ರಾನ್ನ, ಬೋಂಡ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಜಾಗಕ್ಕೆ ಸ್ಪಾಟ್ಗೆ ಹೊಡಿಬೇಕಾಗಿರೋದು. ಸೊ ಈಗ ತಿಂತಾ ಇದ್ದೀನಿ ಟಿಫನ್. ಈಗ ಹಾಲೇ 10:30 11 ಗಂಟೆ ಆಗ್ತಾ ಇದೆ, ಈಗ ತಿಂತಾ ಇದ್ದೀನಿ. ಸರಿ, ತಿನ್ಬಿಟ್ಟು ಸಿಗ್ತೇನೆ. ಇವಾಗ ಸೀನ್ ಏನಪ್ಪ ಅಂತಂದರೆ, ನಮ್ಮಪ್ಪ ಇಲ್ಲಿ ಮಣ್ಣು ಹೊಡಿಬೇಕಾದ್ರೆ ಗಾಡಿ ಪಂಚರ್ ಆಗೈತೆ. ಸೊ ಇವಾಗ ಪಂಚರ್ ಹಾಕ್ಸ್ಬೇಕು ಅಂದರೆ ಟೌನ್ಗೆ ಹೋಗ್ಬೇಕು. ಸೊ ಅದಕ್ಕೆ ಟೈರ್ ಈಗ ಪಂಚರ್ ಆಗಿರೋದು. ಈಗ ಇದಕ್ಕೆ ಸ್ಟೆಪ್ನಿ ಹಾಕ್ಬೇಕೀಗ. ಸೊ ಈಗ ಟೈರೆಲ್ಲ ಚೇಂಜ್ ಮಾಡಿ ಫುಲ್ಲು ಸಾಕಾದಂಗೆ ಹೋಯ್ತು. ಟೈರೆಲ್ಲ ಚೇಂಜ್ ಮಾಡಿ ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಗಾಡಿ ಬಾಡಿಗೆ ಹೋಗಿದೆ. ಸೊ ಯೋಚನೆ ಮಾಡಿ ನೋಡಿ, ಕೈಯೆಲ್ಲ ಯಾವ ರೀತಿ ಆಗಿದೆ. ಸೊ ಯೋಚನೆ ಮಾಡಿ ಯಾವುದಕ್ಕೂ ಈ ಡಿಪಾರ್ಟ್ಮೆಂಟು ಬರೋಗಿಲ್ಲ ಮುಂಚೆ. ಹಾಗೆ ಈಗ ಟೈರ್ ಚೇಂಜ್ ಮಾಡಿಕೊಂಡು ಬೆಳಗ್ಗೆಯಿಂದ ಅಲ್ಲಿ ಮಣ್ಣು ಹೊಡಿತಿದ್ದಾಗ, ಸೊ ಅಲ್ಲಿಂದ ಬಂದು ಈಗ ಇಲ್ಲಿ ಯಾವುದೋ ಒಂದು ಅರ್ಜೆಂಟ್ ಒಂದು ಆರ್ಡ್ರ್ ಬಂದೈತೆ. ಸೊ ಬನ್ನಿ ತೋರಿಸ್ತೀನಿ ಯಾವುದು ಅಂತ. ಇಲ್ಲಿ ಏನು ಕಾಣ್ತಾ ಇದೆ ಈ ಮನೆ. ಸೊ ಇಲ್ಲಿ ಮನೆ ಕೆಳಗಡೆಗೆಲ್ಲ ಮಣ್ಣು ಹಾಕ್ಕೊಡ್ಬೇಕಂತೆ. ಸೊ ಫುಲ್ಲು ಎಲ್ಲ ಇಲ್ಲಿ ಮಳೆ ನೀರು ಬಂದು ಎಲ್ಲ ನೀರು ತುಂಬ್ಕೊಂಡಿದೆ. ಈಗ ಒಂದು ಲೋಡ್ ಹಾಕ್ಸಿದ್ದೀವಿ. ಸೊ ಇನ್ನೂ ಗಾಡಿ ಬರ್ತಾ ಇದೆ, ಇಲ್ಲಿ ಹಾಕ್ಸ್ಬೇಕು. ಬನ್ನಿ, ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ಇನ್ನೊಂದು ಗಾಡಿ, ಇನ್ನೊಂದು ಲೋಡ್ ಬಂತು, ಅದು ಬಂತು. ಈಗ ನಾವು JCB ಒಳಗೆ ಕೂತಿದ್ದೀವಿ, ಬಂತು ಗಾಡಿ. ಈಗ ನೋಡಿ ಯಾವ ರೀತಿ ಸ್ಕಿಡ್ ಆಗ್ತಾ ಇದೆ. ಇಲ್ಲಿ ಅಲ್ಲೇ ಗಾಡಿ ಕುತ್ಕೊಂತಿಲ್ಲಿ. ಈಗ ಅಲ್ಲೇ ಅನ್ಲೋಡ್ ಮಾಡ್ತಾ ಇದ್ದಾರೆ. ಈಗ JCB ಎತ್ಕೊಂಡು ಹೋಗ್ಬೇಕು. ಇವನೇ ಆಪ್ರೇಟ್ರು, ಮಹೇಶ ಅಂತ ನಮ್ಮ ಆಪ್ರೇಟ್ರು, ಇವನೇ JCBಗೆ. ನಾವೀಗ JCB ಒಳಗೆ ಕೂತಿದ್ದೀವಿ. ಈ ರೀತಿ ಮೇಲ್ಗಡೆ ಹೈಟ್ ಮಾಡಿದ್ದೀವಿ. ಇಲ್ಲೊಂದು ಸ್ವಲ್ಪ JCB ಇಲ್ಲಿ ಸ್ಯಾಂಡ್ ತಾಕ್ತವ್ರೆ. ಇನ್ನೊಂದು ಗಾಡಿ ಅಲ್ಲಿ ಬರ್ತಾ ಇದೆ ಈಗ. ಸೊ ಈಗ ಇದೆಲ್ಲ ಹಾಕಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಬೇರೆ ಕಡೆಗೆ ಹೋಗ್ಬೋದು. ಆಗ್ಬಿಟ್ಟು ಈಗ ಹೋಗ್ತಾ ಇದೆ. ಸೊ ನಾವು ಇವಾಗ ನಾನು ಇವ್ರಿಗೆ ಊಟ ತಂದು ಕೊಟ್ಬಿಟ್ಟು ನಾನು ಹೊರಗಡೆ ಹೋಗ್ಬೇಕು. ಬೆಳಗ್ಗೆಯಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ, ಹೊರಗಡೆ ಹೋಗ್ಬೇಕು. ರೆಡಿಯಾಗಿ ಬಂದೆ. ಸೊ ಇವ್ರಿಗೆ ಈಗ ಊಟ ಎಲ್ಲ ತೊಗೊಂಡು ಬಂದೆ. ಈಗ ಮಹೇಶ್ ಒಂದು ಈಸ್ಕೊಂಡು ಹೋಗೋನೆ. ಇಲ್ಲಿ ಊಟ ಕೊಟ್ಬಿಟ್ಟು ಈಗ ನಾವು ಹೊರಡ್ಬೇಕು. ಹಾಗೆ ಹೋಗ್ತಾ ಇದೆ ದಾರಿಲಿ ನೋಡಿ, ಯಾವುದೋ ಒಂದು ಗಾಡಿ ರೋಡ್ ಮಧ್ಯದಲ್ಲೇ ಕೆಟ್ಟೋಗ್ಬಿಟ್ಟೈತೆ. ಗೈಸ್, ಇವಾಗ ಸೀನ್ ಏನಪ್ಪಾ ಅಂತಂದ್ರೆ, ಇವಾಗ ಗಣೇಶನ ಪೂಜೆಗೆ ಹೋಗ್ಬೇಕು. ಸೊ ಮಳೆ ಬೇರೆ ಬರ್ತಾ ಇದೆ ನೋಡಿ, ಇಲ್ಲಿ ಫುಲ್ ಮಳೆ ಬೇರೆ ಬರ್ತಾ ಇದೆ. ಇವನ್ ಬೇರೆ ಹೋಗೋಣ ಅಂತ ಮಳೆಯಲ್ಲಿ ನಿಂತಾ ಇದ್ದಾನೆ. ಸೊ ಇವಾಗ ಹೋಗದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೀವಿ. ಅವನು ಬರತಾನು ಬರ್ತೀನಿ ಅಂತ. ನೋಡೋಣ, ಬನ್ನಿ ಹೋಗೋಣ. ಸೊ ಹಾಗೆ ಈಗ ಪ್ರಸಾದ ಎಲ್ಲ ತಿಂದು ಅಪ್ಪನ ಕರ್ಕೊಂಡು ಹೋಗೋಣ ಅಂತ ಈಗ ಬಸ್ ಸ್ಟ್ಯಾಂಡ್ ಕಡೆಗೆ ಬಂದಿದ್ವಿ. ಬನ್ನಿ ಅಪ್ಪನ ಕರ್ಕೊಂಡು ಹೋಗೋಣ. ಈಗ ಮನೆ ಕಡೆಗೆ ಪಯಣ. ಸೊ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದು ಈಗ ಊಟ ಏನು ಹೊಟ್ಟೆ ಹಸಿವಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದಲ್ಲ, ಅದೇ ಹೊಟ್ಟೆ ತುಂಬಿದೆ. ಸೊ ಇವಾಗ ಮಲಗೋ ಟೈಮ್ ಆಯಿತು. ಸೊ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.